विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 3ನೇ ಅಧ್ಯಾಯದಲ್ಲಿ ಇವತ್ತು 32ನೇ ಶ್ಲೋಕ. ಶ್ರೀ ಶುಕ ಉವಾಚ ಇತ್ತಂ ಸ್ವಭರ್ತೃಗದಿತಂ ಭಗವನ್ ಮಹಿತ್ವಂ ಸಂಶ್ರುತ್ಯ ವಿಸ್ಮಿತಧಿಯೋ ಯಮಕಿಂಕರಾಸ್ತೆ ತೇನಾಚ್ಯುತಾಶ್ರಯಜನಂ ಭಗವನ್ ಮಹಿತ್ವಂ ದ್ರಷ್ಟುಂ ಚ ಬಿಭ್ಯತಿ ತತಃ ಪ್ರಭೃತಿ ಸ್ಮ ರಾಜನ್. ಯಮದೇವರು ಇದುವರೆಗೆ ತನ್ನ ದೂತರಿಗೆ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡಿ, ಆ ಭಗವನ್ನಾಮಸ್ಮರಣೆಯನ್ನ ಯಾರು ಮಾಡ್ತಾರೋ ಅಂಥವರ ಸುದ್ದಿಗೆ ನೀವು ಹೋಗಬೇಡ್ರಿ, ಅವರಿಗೆ ಯಾವ ಭಯವೂ ಇಲ್ಲ. ಆ ವಿಷ್ಣು ಭಕ್ತರನ್ನ ಭಗವಂತನ ಕೌಮೋದಕಿ ಎಂಬಂತಹ ಗದೆ ಸದಾ ರಕ್ಷಣೆ ಮಾಡುತ್ತಾ ಇರ್ತದೆ. ಅವರಿಗೆ ಯಾವ ದುಷ್ಟ ಶಕ್ತಿಗಳು ಕೂಡ ಪೀಡಿಸೋದಿಲ್ಲ. ನಾವು ಅಂದ್ರೆ ಯಮನಾಗಲಿ ಯಮದೂತರಾಗಲಿ ನರಕದಲ್ಲಿ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಮರ್ಥರಲ್ಲ ನಾವು ಅಂತ ಹೀಗೆ ಹೇಳಿದ ಮಾತನ್ನ ಕೇಳಿ ಆ ಯಮದೂತರಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ತಮ್ಮ ಸ್ವಾಮಿಯಾದ ತಮ್ಮ ಒಡೆಯನಾದಂತಹ ಯಮ ಹೇಳಿದ ಈ ಭಗವಂತನ ಮಹಿಮೆಯನ್ನ ನೆನೆಸಿಕೊಂಡು ಆ ಯಮದೂತರು ಬಹಳ ಆಶ್ಚರ್ಯವನ್ನ ಹೊಂದಿದ್ರು. ವಿಸ್ಮಿತ ಧಿಯಾಹ ಅಂತ ಇದ್ದಾರೆ ಶುಕಾಚಾರ್ಯರು. ವಿಸ್ಮಿತ ಧಿಯಃ ಆಶ್ಚರ್ಯಗೊಂಡು ಅವತ್ತಿನಿಂದ, ಎಲೆ ರಾಜನೇ ಅಂತಾರೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಕುರಿತು ಹೇಳ್ತಾರೆ. ಎಲೆ ರಾಜ, ಅವತ್ತಿನಿಂದ ಯಮದೂತರು ವಿಷ್ಣು ಭಕ್ತರಿಗೆ ಹೆದರಿ ಅವರ ಕಡೆಗೆ ನೋಡ್ಲಿಕ್ಕೂ ಭಯ ಪಡ್ತಾರೆ. ಯಮದೂತರು ವಿಷ್ಣು ಭಕ್ತರೆಲ್ಲಿದ್ದಾರೋ ಅವರನ್ನ ನೋಡ್ಲಿಕ್ಕೂ ಕೂಡ ಭಯ ಪಡ್ತಾರೆ ಆ ಯಮದೂತರು ಅಂತ ಪರೀಕ್ಷಿತ್ ರಾಜನನ್ನ ಕುರಿತು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ದ್ರಷ್ಟುಂಚ ಬಿಭ್ಯತಿ, ಯಮದೂತರು ವಿಷ್ಣು ಭಕ್ತರನ್ನ ನೋಡ್ಲಿಕ್ಕೂ ಕೂಡ ಭಯ ಪಡ್ತಾರೆ, ಅವರ ಕಡೆಗೆ ಹೋಗೋದೇ ಇಲ್ಲ. ಯಾವಾಗ ಯಮನು ಈ ರೀತಿ ಹೇಳಿದ್ನೋ ಅವತ್ತಿನಿಂದ
ತತಪ್ರಭೃತಿ ಅವತ್ತಿನಿಂದ ಆರಂಭ ಮಾಡಿ ಆ ವಿಷ್ಣು ಭಕ್ತರ ಕಡೆಗೆ ಹೋಗೋದೇ ಇಲ್ಲ ಅವರು. ವಿಷ್ಣು ಭಕ್ತರನ್ನ ಕಂಡ್ರೆ ಹೆದರ್ತಾರಂತೆ ಯಮದೂತರು. ಬಿಭ್ಯತಿ ಅಂತಾರೆ. ಅವರ ಕಡೆಗೆ ಹೋಗೋದೇ ಇಲ್ಲ, ನೋಡೋದೇ ಇಲ್ಲ ಅವರನ್ನ. ಇತ್ತಂ ಸ್ವಭರ್ತೃಗದಿತಂ ಭಗವನ್ ಮಹಿತ್ವಂ ಸಂಶ್ರುತ್ಯ ವಿಸ್ಮಿತ ಧಿಯೋ ಯಮಕಿಂಕರಾಸ್ತೆ ತೇನಾಚ್ಯುತಾಶ್ರಯ ಜನಂ ಭಗವನ್ ಮಹಿತ್ವಂ ದ್ರಷ್ಟುಂ ಚ ಬಿಭ್ಯತಿ ತತ ಪ್ರಭೃತಿ ಸ್ಮರಾಜನ್ ತಸ್ಮಾತ್ ಸಂಕೀರ್ತನಂ ವಿಷ್ಣೋಃ ಜಗನ್ಮಂಗಳಮಂಹಸಾಂ ಮಹತಾಮಪಿ ಕೌರವ್ಯ ವಿದ್ಯೇಕಾಂತ ವಿನಿಷ್ಕೃತಂ. ಅಲೇ ರಾಜ, ಈ ಕಾರಣದಿಂದ ಭಗವಂತನ ನಾಮ ಸಂಕೀರ್ತನೆ ಅಂತನ್ನೋದು ಅತ್ಯಂತ ಮಂಗಳಕರವಾದದ್ದು ಜಗತ್ತಿಗೆ. ಎಂತಹ ದೊಡ್ಡ ದೊಡ್ಡ ಪಾಪಗಳು ಇದ್ರೂ ಕೂಡ ಆ ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ಆ ಭಗವಂತನ ನಾಮಸ್ಮರಣೆ. ಈ ರೀತಿ ಅಂತ ರಾಜನಿಗೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಕೌರವ್ಯ ಅಂತ ಸಂಬೋಧನೆ ಮಾಡಿದ್ದಾರೆ. ಕುರುವಂಶದ ರಾಜನೇ, ವಿಧಿ ತಿಳ್ಕೋ, ವಿಷ್ಣೋಃ ಸಂಕೀರ್ತನಂ, ಭಗವಂತನ ನಾಮ ಸಂಕೀರ್ತನೆ ಏನಿದೆ ಅದು ಜಗನ್ಮಂಗಳಂ, ಜಗತ್ತಿಗೆ ಅತ್ಯಂತ ಮಂಗಳಕರವಾದದ್ದು, ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು. ಮಹತಾಮಪಿ ಕೌರವ್ಯ ವಿಧಿ ಏಕಾಂತ ವಿನಿಷ್ಕೃತಂ ಅಂತ ಇದೆ ಇಲ್ಲಿ. ಮಹತಾಂ ಅಹಂ ಅಂಹಸಾಂ, ದೊಡ್ಡ ದೊಡ್ಡ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥದ್ದು ಅಂತ ಅರ್ಥ ಅಂತ ಇದು ಒಂದರ್ಥ. ವಿಜಯಧ್ವಜ ತೀರ್ಥರು ಮಹತಾಂ ಅನ್ನೋದಕ್ಕೆ ಬೇರೆ ರೀತಿ ವಿವರಣೆಯನ್ನೇ ಕೊಡ್ತಾ ಇದ್ದಾರೆ. ಮೊದಲು ಅಂಹಸಾಂ ಅಂದ್ರೆ ಪಾಪಗಳು ಅಂತ ಅರ್ಥ ಬರೆದ್ರು. ಅಂಹಸಾಂ ಪಾಪಾನಾಂ ಏಕಾಂತ ವಿನಿಷ್ಕೃತಂ, ಆ ಎಲ್ಲ ಪಾಪಗಳನ್ನು ಕೂಡ ನಿಶ್ಚಿತವಾಗಿಯೂ ಕೂಡ ಪರಿಹಾರ ಮಾಡ್ತದೆ. ಜಗತ್ತಿಗೆ ಅತ್ಯಂತ ಮಂಗಳಕರವಾದದ್ದು ಆ ವಿಷ್ಣುವಿನ ನಾಮ ಅಂತ ಹೇಳಿದರು. ಮಹತಾಮಪಿ ಅಂತಿದೆ. ಅದಕ್ಕೆ ಏನು ವಿವರಣೆ ಮಾಡ್ತಾರೆ ಅಂದ್ರೆ, ಈ ಭಗವನ್ನಾಮ ಸಂಕೀರ್ತನೆ ಅಂತ ಅನ್ನೋದು ಕೇವಲ ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ ಮಾತ್ರ ವಿಧಾನ ಮಾಡಿದ್ದಲ್ಲ, ಹೊರತು ಮಹತಾಮಪಿ ಅಂತ ಕೇವಲ ಸ್ತ್ರೀ ಶೂದ್ರ ಬಂಧುಗಳು ಮಾತ್ರ ನಾಮ ಸಂಕೀರ್ತನೆಯನ್ನ ಮಾಡಿ ಅದರಿಂದ ಅವರು ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಅವರು ಮೋಕ್ಷವನ್ನ ಪಡಿಲಿಕ್ಕೆ ಮಾರ್ಗ ಭಗವನ್ನಾಮ ಸಂಕೀರ್ತನೆ. ಮಹಾತ್ಮರಿಗಲ್ಲ ಅಂತ ಕೆಲವರಿಗೆ ಭಾವನೆ ಇರಬಹುದು. ಮಹಾತ್ಮರಿಗೆ ಯಜ್ಞಯಾಗಗಳು ಮೊದಲಾದಂತವುಗಳು ದೊಡ್ಡ ದೊಡ್ಡ ಕರ್ಮಗಳು ಅದನ್ನ ಮಾಡಿ ಅವರು ಪಾಪ ಪರಿಹಾರ ಮಾಡ್ಕೊಳ್ಬೇಕು. ಕೇವಲ ನಾಮ ಸಂಕೀರ್ತನೆ ಮಾಡಿ ಪಾಪ ಪರಿಹಾರ ಮಾಡ್ಕೊಳ್ಳೋದು ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ ಮಾತ್ರ ಅಂತ ಕೆಲವರೇನಾದ್ರು ತಿಳ್ಕೊಂಡಿದ್ರೆ ಹಾಗಲ್ಲ. ನ ಕೇವಲಂ ಸ್ತ್ರೀ ಶೂದ್ರಾದೀನಾಂ ನಾಮ ಸಂಕೀರ್ತನಂ ವಿಧೀಯತೆ. ಕೇವಲ ಸ್ತ್ರೀ ಶೂದ್ರ ಮೊದಲಾದವರಿಗೆ ಮಾತ್ರ ನಾಮ ಸಂಕೀರ್ತನೆಯನ್ನು ವಿಧಾನ ಮಾಡಿದ್ದಲ್ಲ, ಕಿಂತು ಅನ್ಯೇಷಾಮಪಿ ಇತಿ ಭಾವೇನ ಮಾತಾಂ ಅಂತ ಈ ರೀತಿ ವಿಜಯಧ್ವಜ ತೀರ್ಥರು ಬಹಳ ಉತ್ತಮವಾದ ಪೀಠಿಕೆಯನ್ನು ಕೊಟ್ಟು ಮಹತಾಂ ಅನ್ನೋ ಪದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮಹಾತ್ಮರು ಕೂಡ ದೊಡ್ಡವರು ಕೂಡ ಆ ಭಗವಂತನ ನಾಮ ಸಂಕೀರ್ತನೆಯಿಂದಲೇ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಬೇಕು ಅಂತ. ಸತ್ಯಧರ್ಮ ತೀರ್ಥರು ಮಹತಾಂ ಅನ್ನೋದನ್ನ ಅಂಹಸಾಂ ಅನ್ನೋದಕ್ಕೆ ಅನ್ವಯ ಮಾಡ್ಕೊಂಡಿದ್ದಾರೆ.
ಮಹತಾಂ ಅಂಹಸಾಂ ಅಂದ್ರೆ ದೊಡ್ಡ ದೊಡ್ಡ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತದೆ. ಈ ಭಗವಂತನ ನಾಮ ಸಂಕೀರ್ತನೆ ಅಂತ ಅನ್ನೋದು ಕೇವಲ ಸಣ್ಣ ಪುಟ್ಟ ಪಾಪಗಳಿಗೆ ಮಾತ್ರ ಪ್ರಾಯಶ್ಚಿತ್ತ ಅಂತ ತಿಳ್ಕೊಳ್ಬೇಡ್ರಿ. ಮಹತಾಂ ಅಂಹಸಾಂ ಬೇರೆ ಯಾವುದರಿಂದಲೂ ಪರಿಹಾರ ಆಗದೆ ಇರತಕ್ಕಂತಹ ಪಾಪಗಳು ಅಂತ ಏನೇನಿದೆ ಆ ಪಾಪಗಳು ಕೂಡ, ಅಂತಹ ಪಾಪಗಳಿಗೂ ಕೂಡ ಈ ಭಗವಂತನ ನಾಮ ಸಂಕೀರ್ತನೆ ಅನ್ನೋದು ಮುಖ್ಯವಾದ ಪ್ರಾಯಶ್ಚಿತ್ತ, ಅದು ರಹಸ್ಯವಾದ ಪ್ರಾಯಶ್ಚಿತ್ತ. ಇದನ್ನ ನಿನಗೂ ಕೂಡ ಎಷ್ಟು ಪಾಪಗಳನ್ನ ಪರಿಹಾರ ಮಾಡ್ತದೆ ಇದು ಅಂತ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಷ್ಟು ಪಾಪಗಳನ್ನ ಪರಿಹಾರ ಮಾಡ್ತಕ್ಕಂತಹ ಸಾಮರ್ಥ್ಯ ಈ ಒಂದು ನಾಮ ಸಂಕೀರ್ತನೆಗೆ ಇದೆ ಅಂತ ಈ ರೀತಿ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ತಸ್ಮಾತ್ ಸಂಕೀರ್ತನಂ ವಿಷ್ಣೋಃ ಜಗನ್ಮಂಗಳಮಂಹಸಾಂ ಮಹತಾಮಪಿ ಕೌರವ್ಯ ವಿದ್ಯೇಕಾಂತ ವಿನಿಷ್ಕೃತಂ ಶೃಣ್ವತೋ ಗೃಣತೋ ವೀರ್ಯಾಣ್ಯುದ್ಧಾಮಾನಿ ಹರೇರ್ಮುಹುಃ. ಆಶು ಜಾತಯಾ ಭಕ್ತ್ಯಾ ಶುದ್ಧೇನ್ನಾತ್ಮಾ ವ್ರತಾದಿಭಿಃ. ಭಗವಂತನ ಮಹಿಮೆಗಳನ್ನ ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಮತ್ತೆ ಮತ್ತೆ ಭಗವಂತನ ಮಹಿಮೆಗಳನ್ನ ಹೇಳಬೇಕು. ಈ ರೀತಿ ಆ ಭಗವಂತನ ಮಹಾತ್ಮೆಗಳನ್ನ ಹೇಳೋದು ಕೇಳೋದು ಗುರುಮುಖದಿಂದ ಕೇಳಬೇಕು. ಯಾರಾದ್ರೂ ಕೇಳೋರಿದ್ರೆ ನಾವು ಹೇಳಬೇಕು. ಈ ರೀತಿ ಹೇಳೋದು ಕೇಳೋದನ್ನ ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕಂತೆ. ಈ ರೀತಿ ಮಾಡ್ತಾ ಇರೋದ್ರಿಂದ ಮುಹುಹು ಅಂದ್ರೆ ಮತ್ತೆ ಮತ್ತೆ, ಒಂದ್ಸಲ ಮಾಡಿದ್ದೇವೆ ಸಾಕು, ನಾನೊಂದ್ಸಲ ಭಾಗವತ ಕೇಳಿದ್ದೇನೆ ಸಾಕು ಅಂತ ಬಿಡೋದಲ್ಲ. ಭಗವಂತನ ಮಹಿಮೆಗಳನ್ನ ಮತ್ತೆ 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 ಕೇಳ್ತಾ ಇರಬೇಕು, ಹೇಳ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಎಷ್ಟು ಪಾಪಗಳು ಪರಿಹಾರ ಆಗ್ತದೋ, ಅಂತಃಕರಣ ಎಷ್ಟು ಶುದ್ಧಿ ಆಗ್ತದೋ ಅಷ್ಟು ಶುದ್ಧಿ ಯಾವ ವ್ರತಗಳಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯ. ಅಷ್ಟು ನೀವು ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಅಷ್ಟು ಅಂತಃಕರಣ ಶುದ್ಧಿಯನ್ನ ಪಡಿಲಿಕ್ಕೆ ಬೇರೆ ಯಾವ ವ್ರತಗಳಿಂದಲೂ ಸಾಧ್ಯ ಇಲ್ಲ. ಭಗವಂತನ ಮಹಿಮೆಗಳನ್ನ ಕೇಳೋದು ಹೇಳೋದ್ರಿಂದ ಅಷ್ಟೂ ಪಾಪಗಳು ಪರಿಹಾರ ಆಗ್ತದೆ, ಅಷ್ಟು ಮನಸ್ಸು ಶುದ್ಧ ಆಗ್ತದೆ, ಅಂತಃಕರಣ ಶುದ್ಧವಾಗ್ತದೆ. ಅದರಿಂದ ಆಗುವಷ್ಟು ಅಂತಃಕರಣ ಶುದ್ಧಿ, ಅದರಿಂದ ಆಗುವಷ್ಟು ಪಾಪ ಪರಿಹಾರ ಬೇರೆ ಯಾವ ವ್ರತ ನಿಯಮಗಳಿಂದಲೂ ಕೂಡ ಸಾಧ್ಯ ಇಲ್ಲ. ಭಕ್ತಿಯಿಂದ ಆ ಭಗವಂತನ ಮಹಿಮೆಗಳನ್ನ ಕೇಳಬೇಕು. ಹರೇಹೇ ಉದ್ದಾಮಾನಿ ವೀರ್ಯಾಣಿ, ಭಗವಂತನ ಶ್ರೇಷ್ಠವಾದ ಮಹಿಮೆಗಳು, ಅದನ್ನ ಭಕ್ತಿಯಿಂದ ಕೇಳಬೇಕು. ಅದರಿಂದಲೇ ಭಕ್ತಿ ಬರ್ತದೆ. ಭಗವಂತನ ಮಹಿಮೆಗಳನ್ನ ಕೇಳೋದು ಹೇಳೋದ್ರಿಂದಲೇನೆ ಭಕ್ತಿ ಬರ್ತದೆ. ಆ ಭಕ್ತಿಯಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಹ ಅಂತಃಕರಣ ಶುದ್ಧಿ ಬೇರೆ ಯಾವುದರಿಂದಲೂ ಆಗೋದಿಲ್ಲ ಅಂತ. ಸುಜಾತಯ ಭಕ್ತ್ಯ ಅಂದ್ರೆ ಭಗವಂತನ ಮಹಿಮೆಗಳನ್ನ ಕೇಳೋದು ಹೇಳೋದೇನಿದೆ, ಶೃಣ್ವತಃ ಗೃಣತಃ, ಅದರಿಂದ ಸುಜಾತಯ ಭಕ್ತ್ಯ ಒಳ್ಳೆ ಉತ್ತಮವಾದ ಭಕ್ತಿ ಉಂಟಾಗ್ತದೆ. ಆ ಭಕ್ತಿಯಿಂದ ಅಂತಃಕರಣ ಶುದ್ಧಿ ಆಗ್ತದಲ್ಲ, ಅಂತಹ ಶುದ್ಧಿ
ಕೇವಲ ವ್ರತ ಮೊದಲಾದವುಗಳಿಂದ ಆಗೋದಿಲ್ಲ. ಬೇರೆ ಯಾವುದೇ ಸಾಧನ ಅನುಷ್ಠಾನಗಳನ್ನ ನೀವು ಮಾಡಿದರೂ ಕೂಡ ವ್ರತ ನಿಯಮ ಮೊದಲಾದವುಗಳನ್ನ ಮಾಡೋದ್ರಿಂದ ಆಗ್ತದೆ, ಪರಿಹಾರ ಆಗ್ತದೆ ಪಾಪಗಳು. ಆ ಸಾಧನಾನುಷ್ಠಾನಗಳು ಕೂಡ ಭಕ್ತಿಯಿಂದ ಸಹಿತವಾದರೆ ಮಾತ್ರ ಅದು ಬಲಿಷ್ಠವಾಗ್ತದೆ ಅಂತ. ಆ ಭಕ್ತಿ ಬರಬೇಕು ಅಂತಾದ್ರೆ ಭಗವಂತನ ಮಹಿಮೆಗಳನ್ನ ಕೇಳಬೇಕು, ತಿಳ್ಕೊಳ್ಬೇಕು. ಇದು ವಿಜಯಧ್ವಜರ ವ್ಯಾಖ್ಯಾನ. ಸಾಧನಾನುಷ್ಠಾನಗಳು ವ್ಯರ್ಥ ಅಲ್ಲ. ವ್ರತ ನಿಯಮ ಉಪವಾಸ ಮೊದಲಾದವುಗಳೇನಿದೆ ಇವುಗಳನ್ನ ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಸಹಿತವಾದಾಗ ಮಾತ್ರ ಅದಕ್ಕೆ ಒಳ್ಳೆ ಬಲ ಬರುತ್ತೆ. ಅದು ಭಕ್ತಿಯಿಂದ ಸಹಿತವಾಗಬೇಕು ಅಂತಾದ್ರೆ ಭಗವಂತನ ಮಹಾತ್ಮ್ಯಗಳನ್ನ ಕೇಳಬೇಕು, ತಿಳ್ಕೊಳ್ಬೇಕು. ಹೀಗೆ ಅಭಿಪ್ರಾಯ. ಶೃಣ್ವತೋ ಗೃಣತೋ ವೀರ್ಯಾಣ್ಯುದ್ದಾಮಾನಿ ಹರೇರ್ಮುಹುಃ ಯಥಾ ಸುಜಾತಯಾ ಭಕ್ತ್ಯಾ ಶುದ್ಧೇನ್ನಾತ್ಮಾ ವ್ರತಾದಿಭಿಃ. ಯಥಾ ಸುಜಾತಯ ಅಂತ ಇನ್ನೊಂದು ಪಾಠ ಇದೆ, ಆಶುಜಾತಯ ಅಂತ. ಯಥಾ ಸುಜಾತಯ ಭಕ್ತ್ಯ ಅಂತಿದ್ರೆ ಸುಜಾತ ಅಂತಂದ್ರೆ ಒಳ್ಳೆ ಉತ್ತಮವಾದ ಭಕ್ತಿ ಉಂಟಾಗ್ತದೆ ಅಂತ. ಯಥಾ ಆಶುಜಾತಯ ಅಂತ ಇನ್ನೊಂದು ಪಾಠ. ಆಶು ಅಂತಂದ್ರೆ ಕೂಡಲೇ ಅಂತ ಅರ್ಥ ಬರ್ತದೆ. ಆಶುಜಾತಯ ಭಕ್ತ್ಯ, ಭಗವಂತನ ಮಹಿಮೆಗಳನ್ನ ಕೇಳೋದು ಹೇಳೋದು ಮಾಡೋದ್ರಿಂದ ಕೂಡಲೇ ಭಕ್ತಿ ಬರ್ತದೆ ಅಂತ ಅರ್ಥ. ಇಷ್ಟು ಹೇಳಿ ಶುಕಾಚಾರ್ಯರು ಉಪಸಂಹಾರ ಮಾಡ್ತಾ ಇದ್ದಾರೆ. ಇತಿಹಾಸಮಿಮಂ ಗುಹ್ಯಂ ಭಗವಾನ್ ಕುಂಭ ಸಂಭವಃ ಕಥಯಾಮಾಸ ಮಲಯ ಆಸೀನೋ ಹರಿಮರ್ಚಯನ್. ಶುಕಾಚಾರ್ಯರು ಈ ಕಥೆಯನ್ನ ನನಗೆ ಯಾರು ಹೇಳಿದ್ರು ಅಂದ್ರೆ ಅಗಸ್ತ್ಯ ಮುನಿಗಳು ಮಲಯ ಪರ್ವತದಲ್ಲಿ சார் வந்து வாய்ஸ் வந்து கேரளா சார். ಆಚಾರ ವಾಯ್ಸ್ ಬರ್ತಾ ಇಲ್ಲ.
ಗುರುಗಳು ಲೈನ್ಲಿ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಲೆಫ್ಟ್ ಅದೇ ಇದೆಯಾ? ಈಗ ಕೇಳ್ತಾ ಆಚಾರ್ಯ, ಮೊದಲು ಒಂದು 5 ನಿಮಿಷ ಹಾ, ಇದು ರಹಸ್ಯವಾಗಿರ್ತಕ್ಕಂತಹ ಒಂದು ಇತಿಹಾಸ ಇದು ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಬಹಳ ಗುಹ್ಯವಾದದ್ದು, ಬಹಳ ಗುಹ್ಯವಾದಂತಹ ಈ ಇತಿಹಾಸವನ್ನ ನನಗೆ ಮಲಯ ಪರ್ವತದಲ್ಲಿ ಅಗಸ್ತ್ಯ ಋಷಿಗಳು ಭಗವಂತನ ಆರಾಧನೆಯನ್ನ ಮಾಡ್ತಾ ಕೂತಾಗ ಒಂದು ಸಲ ನನಗೆ ಇದನ್ನ ಹೇಳಿದ್ರು ಅಂತ. ಮಲಯ ಪರ್ವತದಲ್ಲಿ ಕುಂಭ ಸಂಭವ ಅಂತಂದ್ರೆ ಅಗಸ್ತ್ಯ ಋಷಿಗಳು, ಅಗಸ್ತ್ಯ ಕುಂಭ ಸಂಭವ ಅಂತ, ಕುಂಭದಲ್ಲಿ ಹುಟ್ಟಿದವರು ಅಗಸ್ತ್ಯ ಋಷಿಗಳು. ಆ ಅಗಸ್ತ್ಯ ಋಷಿಗಳು ಒಂದು ಸಲ ನನಗೆ ಇದನ್ನ ಹೇಳಿದ್ರು. ಅವರು ಭಗವಂತನ ಅರ್ಚನೆ ಮಾಡ್ತಾ ಕೂತಿದ್ರು. ಹರಿಮರ್ಚಯನ್ ಆಸೀನಃ, ಮಲಯ ಪರ್ವತದಲ್ಲಿ ಭಗವಂತನ ಅರ್ಚನೆಯನ್ನ ಮಾಡ್ತಾ ಕೂತಂತರು ನನಗೆ ಒಂದು ಸಲ ಈ ಒಂದು ಕಥೆಯನ್ನ, ಗೋಪ್ಯವಾದಂತಹ ಈ ಇತಿಹಾಸವನ್ನ ನನಗೆ ಆ ಅಗಸ್ತ್ಯ ಋಷಿಗಳು ಹೇಳಿದರು ಅಂತ. ಈ ಒಂದು ವಿಷಯದಲ್ಲಿ ಇದುವರೆಗೂ ಹೇಳಿದ ಯಾವ ಒಂದು ಇತಿಹಾಸ ಇದೆ, ಈ ಇತಿಹಾಸ ಅದು ಅದರ ಮೇಲೆ ವಿಶ್ವಾಸವನ್ನ ಉಂಟು ಮಾಡ್ಲಿಕ್ಕೋಸ್ಕರ ಇದಕ್ಕೆ ಪ್ರಮಾಣ, ಇದನ್ನ ಅಗಸ್ತ್ಯ ಋಷಿಗಳೇ ನನಗೆ ಹೇಳಿದ್ದು ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇತಿಹಾಸಮಿಮಂ ಗುಹ್ಯಂ ಭಗವಾನ್ ಕುಂಭ ಸಂಭವಃ ಕಥಯಾಮಾಸ ಮಲಯೇ ಆಸೀನೋ ಹರಿಮರ್ಚಯನ್. ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಷಷ್ಠ ಸ್ಕಂಧೆ ತೃತೀಯೋಧ್ಯಾಯಃ. ಆಚಾರ್ಯ, ಕೃಷ್ಣಾರ್ಪಣಮಸ್ತು. ಸೊ ಇದನ್ನ ಮುಟ್ಟು ಏನ್ ಗುಖ್ಯಾನ ಹೇಳಕ್ ಏನ್ ತಾತ್ಪರ್ಯ? ನಾವು ದುರ್ಗೋದರ್ಜನ್ ನೋಡಿರೋ ಎಲ್ಲವೂ ಎಲ್ಲದಕ್ಕೂ ಹಾಗೆ ಹೇಳ್ತಾರೆ. ಎಲ್ಲಾ ಫಲಗಳನ್ನ ಹೇಳುವಾಗ ಸಾಧಾರಣವಾಗಿ ಕೆಲವೆಲ್ಲ ಗುಹ್ಯವಾದಂತಹ ವಿಷಯಗಳಿರತ್ತೆ. ಇದು ಶಾಸ್ತ್ರದ ಗುಹ್ಯವಾದ ವಿಷಯ ಅಂತ ಅನ್ನೋದು ತಾತ್ಪರ್ಯ. ಪ್ರಧಾನವಾದದ್ದು ಶಾಸ್ತ್ರದ ಬಹಳ ರಹಸ್ಯವಾದಂತಹ ವಿಷಯ ಇದು ಅಂತ. ಇದು ಮಾತ್ರ ಅಲ್ಲ, ಈ ತರದ್ದು ಬೇಕಾದಷ್ಟಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವ್ದು ವರ್ಡ್ ಇರುತ್ತೆ? ಏನಂದ್ರೆ ಇದ್ರೊಳಗೆ ಅಗಸ್ತ್ಯ ಮುನಿ ಅಂತ ಕೊಟ್ಟಿದಾರಲ್ಲ, ಅದು ಯಾವ ಇದರಿಂದ ಗೊತ್ತಾಗತ್ತೆ ಅಗಸ್ತ್ಯರು ಅಂತ? ಕುಂಭ ಸಂಭವ ಅಂದ್ರೆ ಅಗಸ್ತ್ಯ ಮುನಿಗಳು, ಕುಂಭದಲ್ಲಿ ಹುಟ್ಟಿದವರು ಅಗಸ್ತ್ಯ ಮುನಿಗಳು. ರಾಜೋವಾಚ ದೇವಾಸುರ ನೃಣಾಂ ಸರ್ಗೋ ನಾಗಾನಾಂ ಮೃಗಪಕ್ಷಿಣಾಂ ಸಾಮಾಸಿಕಸ್ತ್ವಯಾ ಪ್ರೋಕ್ತೋ ಯಸ್ತು ಸ್ವಾಯಂಭುವೇಂತರೇ ತಸ್ಯೈವ ವ್ಯಾಸಮಿಚ್ಛಾಮಿ ಜ್ಞಾತುಂ ತೇ ಭಗವನ್ ಯಥಾ ಅನುಸರ್ಗಂ ಯಥಾ ಶಕ್ತ್ಯಾ ಸಸರ್ಜ ಭಗವಾನ್ ಪರಃ.
ಇಷ್ಟು ಹೇಳಿದ ಮೇಲೆ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಹತ್ರ ಮತ್ತೊಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಹಿಂದೆ 3ನೇ ಸ್ಕಂಧದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಸೃಷ್ಟಿಯ ಬಗ್ಗೆ ವರ್ಣನೆಯನ್ನ ಮಾಡಿದ್ರು. ಸೃಷ್ಟಿಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಎಷ್ಟು ತಿಳ್ಕೊಂಡ್ರು ಕೂಡ ಭಗವಂತನ ಮಹಾತ್ಮೆ ಅಂತನ್ನೋದು ಎಷ್ಟು ನಾವು ತಿಳ್ಕೊಂಡ್ರು ಕೂಡ ಇನ್ನೂ ಸಂಶಯ ಅನ್ನೋದು ಹಾಗೆ ಉಳಿಯುತ್ತೆ. ಮುಖ್ಯಂತಿಯಂ ಸೂರಯ ಅಂತ ಹಿಂದೆ ಪ್ರಾರಂಭದಲ್ಲೇ ಹೇಳಿದಂತೆ ಮಹಾಜ್ಞಾನಿಗಳು ಕೂಡ ಈ ಭಗವಂತನ ಮಹಿಮೆಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಮೋಹಕ್ಕೊಳಗಾಗಿ ಬಿಡ್ತಾರೆ. ಅಂಥದ್ದು ಅಜ್ಞೇಯವಾದದ್ದು ಭಗವಂತನ ಮಹಾತ್ಮ್ಯ. ಆದ್ರಿಂದ ಅದನ್ನ ಸ್ವಲ್ಪ ಇನ್ನೂ ವಿಸ್ತಾರವಾಗಿ ಹೇಳಿ ಅಂತ. ಜನ್ಮಾದ್ಯಸ್ಯ ಯತಃ ಅಂತನೇ ಪ್ರಾರಂಭ. ಭಗವಂತನ ಸೃಷ್ಟಿ ಅದೇ ಅದ್ಭುತವಾದದ್ದು. ಭಗವಂತನ ಮಹಾತ್ಮೆಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಆ ಭಗವಂತನ ಜಗತ್ತಿನ ಸೃಷ್ಟಿ. ಆ ಸೃಷ್ಟಿಯನ್ನ ನಾನು ನಿನಗೆ ಹೇಳ್ತೇನೆ ಅಂತ ಹಿಂದೆ ನೀವು ಪ್ರತಿಜ್ಞೆಯನ್ನ ಮಾಡಿದ್ರಿ. ಮಾಡಿ 3ನೇ ಸ್ಕಂಧದ ಪ್ರಾರಂಭದಲ್ಲಿ ಕೆಲವು ಭಗವಂತನ ಸೃಷ್ಟಿಯ ಬಗ್ಗೆ ನೀವು ಹೇಳಿದ್ರಿ. ಅದನ್ನ ನನಗೆ ಮತ್ತೂ ಸ್ವಲ್ಪ ವಿಸ್ತಾರವಾಗಿ ವರ್ಣನೆ ಮಾಡಿ. ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳು, ಅಸುರರು, ಮನುಷ್ಯರು, ಸರ್ಪಗಳು, ನಾಗಗಳು, ಮೃಗಗಳು, ಪಕ್ಷಿಗಳು ಇವರೆಲ್ಲ ಸೃಷ್ಟಿಯಾದರು ಅಂತ ಹೇಳಿದ್ರಿ ಹಿಂದೆ. ಅದನ್ನ ಸ್ವಲ್ಪ ಸಂಕ್ಷೇಪವಾಗಿ ಹೇಳಿದ್ರಿ. ಸಾಮಾಸಿಕ ಹಿಂದೆ ನೀವು ಹೇಳಿದ್ರಿ. ಅದು ಸಾಮಾಸಿಕ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ರಿ. ಸ್ವಯಂಭುವೇ ಅಂತಾರೆ. ಸ್ವಯಂಭುವ ಮನ್ವಂತರದಲ್ಲಿ ದೇವಾಸುರ ನೃಣಾಂ ಸರ್ಗ ನಾಗಾನಾಂ ಮೃಗಪಕ್ಷಿಣಾಂ ಚ. ದೇವತೆಗಳು, ಅಸುರರು, ಮನುಷ್ಯರು, ಸರ್ಪಗಳು, ನಾಗಗಳು, ಮೃಗಗಳು, ಪಕ್ಷಿಗಳು ಇವರೆಲ್ಲರ ಸೃಷ್ಟಿ ಆಯಿತು ಅಂತ ಸಂಕ್ಷೇಪವಾಗಿ ಹೇಳಿದ್ರಿ. ಬ್ರಹ್ಮಾಂಡದ ಒಳಗಿನ ಈ ಸೃಷ್ಟಿಯನ್ನ ಸರ್ವೋತ್ತಮನಾದಂತಹ ಆ ಭಗವಂತ ತನ್ನ ಸಾಮರ್ಥ್ಯದಿಂದ ಈ ಒಂದು ಸೃಷ್ಟಿಯನ್ನ ಹೇಗೆ ನಡೆಸಿದ ಅನ್ನೋದನ್ನ ಸ್ವಲ್ಪ ವಿಸ್ತಾರವಾಗಿ ಚೆನ್ನಾಗಿ ನಮಗೆ ತಿಳಿಯಬೇಕು ಅಂತ ಆಸೆ ಆಗಿದೆ. ಅದನ್ನ ವಿಸ್ತಾರವಾಗಿ ನನಗೆ ವರ್ಣನೆ ಮಾಡ್ರಿ ಅಂತ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ದೇವಾಸುರ ನೃಣಾಂ ಸರ್ಗೋ ನಾಗಾನಾಂ ಮೃಗಪಕ್ಷಿಣಾಂ ಸಾಮಾಸಿಕಸ್ತ್ವಯಾ ಪ್ರೋಕ್ತೋ ಯಸ್ತು ಸ್ವಯಂಭುವೇಂತರೇ ತಸ್ಯೈವ ವ್ಯಾಸಮಿಚ್ಛಾಮಿ ಜ್ಞಾತುಂ ತೇ ಭಗವನ್ ಯಥಾ ಅನುಸರ್ಗಂ ಯಥಾ ಶಕ್ತ್ಯಾ ಸಸರ್ಜ ಭಗವಾನ್ ಪರಃ. ಸೂತ ಉವಾಚ ಇತಿ ಸಂಪ್ರಶ್ನಮಾಕರ್ಣ್ಯ ರಾಜರ್ಷೇರ್ಬಾದರಾಯಣಿಃ ಪ್ರತಿನಂದ್ಯ ಮಹಾಯೋಗಿ ಜಗಾದ ಮುನಿಸತ್ತಮಾಃ. ಈಗ ಇದನ್ನೆಲ್ಲ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೀಗೆ ಹೇಳಿದ್ರು, ಪರೀಕ್ಷಿತ್ ರಾಜ ಹೀಗೆ ಕೇಳಿದ ಅಂತೆಲ್ಲ ಪ್ರವಚನ ಮಾಡ್ತಾ ಇರೋದು ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ. ಆ ಸೂತ ಪುರಾಣಿಕರು ಈ ಎಲ್ಲ ಯಾರು ಶೌನಕ ಮೊದಲಾದಂತಹ ಋಷಿಗಳನ್ನ ಕುರಿತು ಈ ಕಥೆಯನ್ನ ಹೇಳುವಾಗ ಸೂತರು ಹೇಳ್ತಾ ಇದ್ದಾರೆ, ಎಲೆ ಶೌನಕಾದಿ ಋಷಿಗಳೇ, ಮಹಾಯೋಗಿಗಳಾದಂತಹ ವೇದವ್ಯಾಸ ದೇವರ ಮಕ್ಕಳಾದಂತಹ ಶುಕಾಚಾರ್ಯರು
ರಾಜರ್ಷಿಯಾದಂತಹ ಪರೀಕ್ಷಿತ್ ರಾಜನ ಈ ಪ್ರಶ್ನೆಯನ್ನ ಕೇಳಿ ಆ ರಾಜನಿಗೆ ಅಭಿನಂದನೆ ಮಾಡಿದಂತೆ. ಆ ರಾಜನನ್ನ ಪರೀಕ್ಷಿತ್ ರಾಜನನ್ನ ಹೊಗಳಿ ಈ ಮುಂದೆ ಹೇಳುವ ಮಾತನ್ನ ಹೇಳಿದ್ರು ಅಂತ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. इति संप्रश्नमाकर्ण्य राजर्षेर्बादरायणिः प्रतिहन्त्य महायोगी जगाद मुनिसत्तमाः ऋषिरुवाच तदा प्रतीतसपुत्राः दश प्राचीनबर्हिषः अन्तः समुद्रादुन्मग्नाः ददृशुर्गां द्रुमैर्वृताम्. ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದೆ ಪ್ರಾಚೀನ ಬರ್ಹಿಯ ಬಗ್ಗೆ ಬಂತು ಕತೆ. ಆ ಪ್ರಾಚೀನ ಬರ್ಹಿ ಎಂಬತಕ್ಕಂತಹ ರಾಜನಿಗೆ 10 ಜನ ಮಕ್ಕಳು ಪ್ರಚೇತಸರು. ಅವರಿಗೆ 10 ಜನರಿಗೂ ಕೂಡ ಪ್ರಚೇತಸರು ಅಂತ ಕರೀತಾರೆ. ಆ ಪ್ರಚೇತಸರು ಹಿಂದೆ ಸಮುದ್ರದಲ್ಲಿ ಹೋಗಿ ತಪಸ್ಸು ಮಾಡ್ತೇವೆ ಅಂತ ಕೂತಿದ್ರು ಅಂತ ಬಂದಿತ್ತು ಕತೆ. ಅವರು ಆ ಪ್ರಚೇತಸರು ಸಮುದ್ರದಿಂದ ಹೊರಗೆ ಬಂದು ನೋಡ್ತಾರೆ. ಆವಾಗ ಈ ಭೂಮಿ ಎಲ್ಲಿ ನೋಡಿದ್ರು ಕೂಡ ಬರೇ ಮರಗಳು ಗಿಡಗಳು ತುಂಬಿಬಿಟ್ಟಿತ್ತು. ಭೂಮಿಯಲ್ಲಿ ಎಲ್ಲಿ ನೋಡಿದ್ರು ಗಿಡ ಮರಗಳೇ ತುಂಬಿಬಿಟ್ಟಿತ್ತು. ಪ್ರಾಚೀನ ಬರ್ಹಿ ಮಕ್ಕಳಾದಂತಹ 10 ಜನ ಪ್ರಚೇತಸರು ಅವರು ಅಂತಃಸಮುದ್ರರಾಗಿ ತಪಸ್ಸು ಮಾಡ್ತಾ ಇದ್ರಲ್ಲ, ತಪಸ್ಸು ಮುಗಿಸಿ ಹೊರಗೆ ಬಂದು ನೋಡ್ತಾರೆ, ಇಡೀ ಭೂಮಿ ಕೇವಲ ವೃಕ್ಷಗಳಿಂದ ಎಲೆ ಬಳ್ಳಿಗಳಿಂದ ತುಂಬಿಬಿಟ್ಟಿದೆ. ಅಂತಹ ಈ ಭೂಮಿಯನ್ನ ನೋಡಿದ್ರು ಆ ಪ್ರಚೇತಸರು. ಯದಾ ಪ್ರಚೇತಸ ಪುತ್ರಾಃ ದಶ ಪ್ರಾಚೀನ ಬರ್ಹಿಷಃ ಅಂತಃ ಸಮುದ್ರಾದುನ್ಮಗ್ನಾಃ ದದೃಶುರ್ಗಾಂ ದ್ರುಮೈರ್ವೃತಾಂ ದ್ರುಮೇಭ್ಯಃ ಕ್ರುಧ್ಯಮಾನಾಸ್ತೆ ತಪೋದೀಪಿತಮನ್ಯವಃ ಮುಖತೋ ವಾಯುಮಗ್ನಿಂ ಚ ಸಸೃಜುಸ್ತದ್ದಿದಕ್ಷಯಾ. ಅವರು ಹೋಗುವಾಗ ಭೂಮಿ ಹೀಗಿರ್ಲಿಲ್ಲ. ಅವರು ತಪಸ್ಸಿಗೆ ಹೋಗುವಾಗ ಭೂಮಿ ವಿಶಾಲವಾಗಿತ್ತು. ಭೂಮಿಯಲ್ಲಿ ಎಲ್ಲರೂ ಕೂಡ ವಾಸ ಮಾಡಿಕೊಂಡು ಇರುವಂತಹ ಜಾಗ ಇತ್ತು. ಈಗ ತಪಸ್ಸು ಮಾಡ್ಲಿಕ್ಕೆ ಹೋಗಿದ್ದಾರೆ. ಅನೇಕ ವರ್ಷಗಳ ಕಾಲ ಅಲ್ಲಿ ಸಮುದ್ರದ ಒಳಗೆ ಕೂತು ತಪಸ್ಸು ಮಾಡಿ ಹೊರಗೆ ಬಂದು ನೋಡ್ತಾರೆ, ಎಲ್ಲಿ ನೋಡಿದ್ರು ಗಿಡ ಮರಗಳು ತುಂಬಿಕೊಂಡು ಬಿಟ್ಟಿದೆ, ಜಾಗವೇ ಇಲ್ಲ. ಸಿಟ್ಟು ಬಂತಂತವ್ರಿಗೆ ಅದನ್ನ ನೋಡಿ. ಆ ಪ್ರಚೇತಸರಿಗೆ ಆ ಮರಗಳ ಮೇಲೆ ಕೋಪ ಬಂತು. ಆ ವೃಕ್ಷಗಳ ಮೇಲೆ ಕೋಪ ಮಾಡಿಕೊಂಡ್ರು. ಅವರ ಕೋಪದ ಬಲದಿಂದ ತಪಸ್ಸು ಬೇರೆ ಮಾಡ್ಕೊಂಡು ಬಂದಿದ್ದಾರೆ, ಉತ್ತಮವಾದ ತಪೋಬಲ. ಆ ತಪಸ್ಸಿನ ಬಲದಿಂದ ಎಲ್ಲ ಮರಗಳನ್ನು ಕೂಡ ಸುಟ್ಟು ಹಾಕಬೇಕು ಅಂತ ಮನಸ್ಸು ಮಾಡಿದರು. ಬಾಯಿಯಿಂದಲೇನೆ ಬೆಂಕಿಯನ್ನ ಮತ್ತು ಗಾಳಿಯನ್ನ ಸೃಷ್ಟಿ ಮಾಡಿದರು. ಅವರ ಬಾಯಿಂದ ಬೆಂಕಿ ಮತ್ತು ಗಾಳಿ ಹೊರಗೆ ಬಂತು. ಎಲ್ಲ ಮರಗಳನ್ನು ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತೇವೆ ಅಂತ ಅವರ ಒಂದು ಅಪೇಕ್ಷೆ. ಅದಕ್ಕೋಸ್ಕರ ತಮ್ಮ ಬಾಯಿಯಿಂದಲೇನೆ ತಪಶಕ್ತಿಯಿಂದ ಬೆಂಕಿಯನ್ನ ಮತ್ತು ಗಾಳಿಯನ್ನ ಸೃಷ್ಟಿ ಮಾಡಿದರು ಆ ಪ್ರಚೇತಸರು. ಧ್ರುಮೇಭ್ಯ ಕ್ರುಧ್ಯಮಾನಾಸ್ತೆ ತಪೋದೀಪಿತಮನ್ಯವಃ ಮುಖತೋ ವಾಯುಮಗ್ನಿಂ ಚ ಸಸೃಜುಸ್ತದ್ದಿದಕ್ಷಯಾ ತಾಭ್ಯಾಂ ನಿರ್ದಹ್ಯಮಾನಾಂ ತಾನ್ ಉಪಲಭ್ಯ ಕುರುದ್ವಃ ರಾಜೋವಾಚ ಮಹಾನ್ ಸೋಮೋ ಮನ್ಯುಂ ಪ್ರಶಮಯನ್ನಿವ. ಈ ರೀತಿ ಪ್ರಚೇತಸರು ಕೋಪದಿಂದ ಎಲ್ಲ ಕಡೆಯಲ್ಲಿ ತಮ್ಮ ಮುಖದಿಂದ ಸೃಷ್ಟಿಯಾದ ಅಗ್ನಿ ಮತ್ತು ವಾಯುನಿಂದ ಎಲ್ಲ ಮರಗಳನ್ನು ಕೂಡ ಸುಡ್ತಾ ಇದ್ದಾರೆ. ಮರಗಳೆಲ್ಲ ಸುಟ್ಟು ಬೂದಿ ಆಗ್ತಾ ಇದೆ.
ಅದನ್ನ ನೋಡಿ ಎಲ್ಲಾ ವೃಕ್ಷಗಳ ವನಸ್ಪತಿಗಳ ರಾಜ ಚಂದ್ರ, ವನಸ್ಪತಿಗಳ ಮಹಾರಾಜ ಅವನು ಸೋಮ. ಚಂದ್ರ ಏನು ಮಾಡಿದ, ಈ ಪ್ರಚೇತಸರಿಗೆ ಬಂದಂತಹ ಕೋಪವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಚಂದ್ರ ಬಂದು ಹೇಳಿದ್ದಂತವ್ರಿಗೆ ಅವರ ಕೋಪವನ್ನ ಪರಿಹಾರ ಮಾಡಬೇಕು ಅಂತ ಚಂದ್ರ ಈ ಮುಂದೆ ಹೇಳುವ ಮಾತನ್ನ ಹೇಳ್ತಾ ಇದ್ದಾನೆ. ತಾಭ್ಯಾಂ ನಿರ್ದಹ್ಯಮಾನಾಂ ಸ್ತಾನ್ ಉಪಲಭ್ಯ ಕುರುದ್ವಃ ರಾಜೋವಾಚ ಮಹಾನ್ ಸೋಮೋ ಮನ್ಯುಂ ಪ್ರಶಮಯನ್ನಿವ. ಚಂದ್ರ ಪ್ರಚೇತಸರಿಗೆ ಏನು ಹೇಳಿದ ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ವನಸ್ಪತಿ ಎಂಬ ಅದು ಇದು ಆಚಾರ, ತುಳಸಿ ಆ ತರ ಎಲ್ಲ ವನಸ್ಪತಿ ಅಂತ ತಗೋಬೇಕ? ಹೆಂಗ? ಎಲ್ಲವೂ ವನಸ್ಪತಿಗಳು ಅಂತಂದ್ರೆ ಗಿಡ ಮರಗಳು ಅಂತ ಅರ್ಥ. ಓಕೆ. ಕಾಡಲ್ಲಿ ಏನೇನ್ ಬೆಳಿತೀಯೋ ಎಲ್ಲವೇ ವನಸ್ಪತಿಯಿಂದ ತಗೋಬೇಕು. ಎಲ್ಲ ಭೂಮಿಯಲ್ಲಿ ಬೆಳೆಯುವ ಗಿಡ ಮರಗಳು ಬಳ್ಳಿಗಳು ಪ್ರತಿಯೊಂದು ಕೂಡ ಅವುಗಳನ್ನ ವನಸ್ಪತಿಗಳು ಅಂತ ಕರೀತಾರೆ. ಓಕೆ. ಹರೇ ನಮ. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಧನ್ಯವಾದ ಆಚಾರ್ಯ. ಹರೇ ಶ್ರೀನಿವಾಸ. ಹರೇ ನಮಃ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ.